ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಜಾಬ್ ಇರುತ್ತೆ. ಸೊ ಯಾರೆಲ್ಲ ಮನೆಯಲ್ಲಿ ಕೂತ್ಕೊಂಡಿದ್ದೀರಾ ಅವ್ರಿಗೆ ಒಂದು ಒಳ್ಳೆ ಅಪರ್ಚುನಿಟಿ. ಯಾಕಪ್ಪ ಅಂತಂದ್ರೆ ಮನೆಯಲ್ಲಿ ಕೂತ್ಕೊಂಡು ನೀವು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡ್ಬೋದು. ಏನಪ್ಪಾ ಅಂತಂದ್ರೆ ಮಂತ್ಲಿ 25,000 30,000ವರೆಗೂ ನೀವು ಅಮೌಂಟು ನೀವು ಸ್ಯಾಲ್ರಿ ತಗೋಬಹುದು. ಸೊ ಅದಕ್ಕೋಸ್ಕರ ಇವತ್ತು ವರ್ಕ್ ಫ್ರಮ್ ಹೋಮ್ ಜಾಬು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನಂದ್ರೆ ಅವರೇ ಕಂಪ್ನಿಯವರೇ ನಿಮಗೆ ಫ್ರೀ ಆಗಿ ಲ್ಯಾಪ್ಟಾಪ್ ಕೊಡ್ತಾರೆ. ಸೊ ನೀವು ಅಪ್ಲಿಕೇಶನ್ ಹಾಕಬಹುದು. ಇದು ಸೊ ಏನಪ್ಪಾ 25,000 30,000 ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಸೊ ಬಂದ್ಬಿಟ್ಟು ಜಾಸ್ತಿ ಪ್ರೆಷರ್ ಏನಿರಲ್ಲ, ಮತ್ತೆ ಕೂಲ್ ಆಗಿ ಮಾಡ್ಬೋದು ಕೆಲಸ. ಮತ್ತು ನೀವು ಯಾವುದೇ ಎಕ್ಸ್ಪೀರಿಯನ್ಸ್ ಬೇಕಾಗಲ್ಲ. ಸೊ ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಸೊ ಯಾರಾದ್ರೂ ನಮ್ಮ ಚಾನಲ್ ಹೊಸಬಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ವಿಡಿಯೋ ಲೈಕ್ ಮಾಡಿ, ಮತ್ತೆ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಪ್ಪ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಜಾಸ್ತಿ ಹುಡ್ಕಾಡ್ತಾ ಇದ್ದೀರಾ, ಸುಮ್ಮನೆ ಬೇರೆ ಆ ಕಡೆ ಈ ಕಡೆ ಹೋಗಿ. ಸೊ ಅದಕ್ಕೋಸ್ಕರ ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ನೀವು ಮನೆಯಲ್ಲಿ ಕೂತ್ಕೊಂಡು ಕರ್ನಾಟಕದಲ್ಲಿ ಯಾರ್ಯಾರು ಇರ್ತಾರೆ ಅವ್ರೆಲ್ರಿಗೂ ಇದು ಅನ್ವಯವಾಗುತ್ತೆ. ಎಲ್ಲರೂ ಬೇಕಾದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ಏನಪ್ಪಾ ಅಂತಂದ್ರೆ ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕು, ಏನೇನು ಎಲಿಜಿಬಿಲಿಟಿ ಇರುತ್ತೆ, ಪ್ರತಿಯೊಂದು ನಾನು ಈ ವಿಡಿಯೋ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಸೊ ಫ್ರೆಂಡ್ಸ್ ಏನಪ್ಪಾ ಅಂತಂದ್ರೆ ಸೊ ಇದು ಫೇಕ್ ಏನಲ್ಲ, ಇದು ಸೊ ಅಮೆಜಾನ್ ಇಂದ ಬರ್ತಕ್ಕಂಥ ಒಂದು ದೊಡ್ಡ ಕಂಪ್ನಿ ಇದೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಅಮೆಜಾನ್ ಕಂಪ್ನಿ ಯಾವ ತರ ಇರುತ್ತೆ ಅಂತ. ಸೊ ಅಮೆಜಾನ್ ಕಂಪ್ನಿ, ಸೊ ಇಲ್ಲಿ ನೋಡ್ಕೊಳ್ಳಿ, ಟ್ರಾನ್ಸ್ಪೋರ್ಟೇಷನ್ ರಿಪ್ರೆಸೆಂಟೇಟಿವ್ ಅಂತ ಇರುತ್ತೆ. ಇಲ್ಲಿ ನೋಡ್ಕೊಳ್ಳಿ. ಸೊ ಅಮೆಜಾನ್ ಕಂಪ್ನಿ ನೋಡ್ಕೋಬಹುದು ಇಲ್ಲಿ. ಸೊ 0 to 5 years ಅಂದ್ರೆ ನಿಮಗೆ 0 ಎಕ್ಸ್ಪೀರಿಯನ್ಸ್ ಇದ್ರು ನಿಮಗೆ ಈ ಜಾಬ್ ಸಿಗುತ್ತೆ. ಸೊ ಮತ್ತೆ ಬಂದು 2 to 3 lakhs ಪರ್ ಆ್ಯನಮ್ ಅಂತ ಇದೆ. ಸೊ ಏನಂದ್ರೆ 25,000 ನಿಮಗೆ 25,000 30,000 ನಿಮಗೆ ಸ್ಯಾಲರಿ ಸಿಗುತ್ತೆ. ಮತ್ತು ರಿಮೋಟ್ ಜಾಬ್ ಇರುತ್ತೆ. ಸೊ ಹೈರಿಂಗ್ ಆಫೀಸ್ ಲೊಕೇಟೆಡ್ ಇನ್ ಬೆಂಗಳೂರು. ಸೊ ಮೇನ್ ಇದು ಏನಿದು ಜಾಬ್ದು ಇರ್ತಕ್ಕಂಥ ಒಂದು ಮೇನ್ ಲೊಕೇಶನ್ ಆಫೀಸ್ ಎಲ್ಲಿದೆಪ್ಪ ಅಂತಂದ್ರೆ ಬೆಂಗಳೂರಲ್ಲಿ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಯಾವ ತರ ಇಲ್ಲಿ ಇಲ್ಲಿ ನೋಡ್ಕೊಳ್ಳಿ, ಪೋಸ್ಟ್ ಓಪನ್ ಆಗ್ತಾ ಇರೋದು 3 days ಆಗು ಅಂದ್ರೆ 3 ದಿನದಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ದಯವಿಟ್ಟು ಹಾಕೊಳ್ಳಿ. ಯಾಕಂದ್ರೆ ಎಷ್ಟೋ ಜನ ಈಗಾಗಲೇ ಆಲ್ರೆಡಿ ಏನಪ್ಪಾ ಅಂತಂದ್ರೆ 100+ ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ದಯವಿಟ್ಟು ಅಪ್ಲಿಕೇಶನ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಜಾಬ್ ಡಿಸ್ಕ್ರಿಪ್ಷನ್. ದಿಸ್ ಇಸ್ 6 months ಕಾಂಟ್ರಾಕ್ಟ್ ರೋಲ್ ಇನ್ ಕಂಪ್ಲೀಟ್ ಇನ್ ನೈಟ್ ಶಿಫ್ಟ್ ಅಮೆಜಾನ್ ಪೇರೋಲ್ ರೋಲ್ ಟೈಪ್ ವೈಸ್ ಪ್ರೊಸೆಸ್. ಸೊ ಏನಪ್ಪಾ ಅಂದ್ರೆ 6 month ಕಾಂಟ್ರಾಕ್ಟ್ ಇರುತ್ತೆ. ಸೊ ಕ್ಯಾಂಡಿಡೇಟ್ ಬೇಸ್ಡ್ ಆನ್ ಔಟ್ ಆಫ್ ಮೆನ್ಷನ್ ಲೊಕೇಶನ್ ಕ್ಯಾನ್ ಡೈರೆಕ್ಟ್ಲಿ ಅಪ್ಲೈ ಆನ್ ದ ಲಿಂಕ್ ಗಿವನ್ ಬಿಲೋ. ಸೊ ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲರೂ ಕೂಡ ಇದು ಅಪ್ಲೈ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಏನಪ್ಪಾ ಅಂತಂದ್ರೆ ನೋಡ್ಕೊಳ್ಳಿ, ಏನೇನು ಸ್ಕಿಲ್ ಇರಬೇಕಂತ ಇಲ್ಲಿ ಕೂಡ ಇದೆ. ಸೊ ನೋಡ್ಕೊಳ್ಳಿ, ಪ್ಲೀಸ್ ಕಾಪಿ ಅಂಡ್ ಪೇಸ್ಟ್ ದ ಅಬೋ ಲಿಂಕ್, ಮೂವ್ ಅಹೆಡ್ ವಿತ್ ರಿಜಿಸ್ಟ್ರೇಷನ್. ಸೊ ಇದು ಕೂಡ ಲಿಂಕ್ ಇದೆ. ಸೊ ಲಿಂಕ್ ನೀವು ಕ್ಲಿಕ್ ಮಾಡಿದ ತಕ್ಷಣ ಸೊ ನೀವು ಮಾಡ್ಬೋದು. ಸೊ ಲೊಕೇಶನ್ ಬಂದ್ಬಿಟ್ಟು ಯಾವ್ಯಾವ ರಾಜ್ಯದವರು ಈ ಅಪ್ಲಿಕೇಶನ್ ಹಾಕಬಹುದು ಅಂತ ಇದೆ. ನೋಡ್ಕೊಳ್ಳಿ, ಇಲ್ಲಿ ಕರ್ನಾಟಕ ಇದೆ, ತೆಲಂಗಾಣ ಇದೆ, ತಮಿಳುನಾಡು ಇದೆ, ವೆಸ್ಟ್ ಬೆಂಗಾಲ್ ಇದೆ, ಪಂಜಾಬ್ ಇದೆ, UP ಇದೆ, ಡೆಲ್ಲಿ ಇದೆ, ಮಹಾರಾಷ್ಟ್ರ ಇದೆ, ಆಂಧ್ರ ಇದೆ, ಆಂಧ್ರ ಪ್ರದೇಶ ಇದೆ, ಮತ್ತು ರಾಜಸ್ಥಾನ ಇದೆ. ಸೊ ಇವೆಲ್ಲ ರಾಜ್ಯದವರು ಈ ಅಪ್ಲಿಕೇಶನ್ ಹಾಕ್ಬೋದು. ಸೊ ಏನಪ್ಪಾ ಅಂದ್ರೆ ಏನ್ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನೇನ್ ಇರುತ್ತೆ ಇಲ್ಲಿ ನೋಡ್ಕೊಳ್ಳಿ. ಸೊ ಕಮ್ಯುನಿಕೇಶನ್ ವಿತ್ ಎಕ್ಸ್ಟರ್ನಲ್ ಕಸ್ಟಮರ್ಸ್. ಸೊ ನಿಮ್ದೆ ಮಾತಾಡ್ತಕ್ಕಂಥ ಒಂದು ಸ್ಕಿಲ್ ಇರಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಬಿಲಿಟಿ ಟು ಫುಲ್ ಡಾಟಾ ಫ್ರಮ್ ನ್ಯೂಮರಸ್ ಡಾಟಾ ಬೇಸ್. ಸೊ ಡಾಟಾ ಎಂಟ್ರಿ ಇರುತ್ತೆ. ಸೊ ನೀವು ಡಾಟಾ ಎಂಟ್ರಿ ನಿಮಗೆ ಕಂಪಲ್ಸರಿ ಬರಲೇಬೇಕು. ಸೊ ಇಷ್ಟೆಲ್ಲ ಇದೆ. ಸೊ ದಯವಿಟ್ಟು ನೋಡ್ಕೊಳ್ಳಿ. ಸೊ ಡಿಸ್ಕ್ರಿಪ್ಷನ್ ಓಕೆ ಫ್ರೆಂಡ್ಸ್, ಇಷ್ಟೆಲ್ಲ ನೋಡ್ಕೊಳ್ಳಿ. ಸೊ ಪ್ರಿಫರ್ಡ್ ಕ್ಯಾಂಡಿಡೇಟ್ ಪ್ರೊಫೈಲ್. ಸೊ ಏನಪ್ಪಾ ಅಂತಂದ್ರೆ ಏನೇನು ಇರಬೇಕು. ಸೊ ಬ್ಯಾಚಲರ್ಸ್ ಡಿಗ್ರಿ ಮುಗಿದಿರ್ಬೇಕು ಕಂಪಲ್ಸರಿ ನಿಮ್ದು. ಸೊ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ ಇರಬೇಕು. ನೀವು ಬೇರೆಯವ್ರ ಮುಂದೆ ನೀವು ಮಾತಾಡಕ್ಕಂತ ಒಂದು ಶೈಲಿ ಇರಬೇಕು ನಿಮ್ಮ ಹತ್ರ. ಟ್ರಾನ್ಸ್ಫೋರ್ಸ್ ಸ್ಪೆಷಲಿಸ್ಟ್ ವಿಲ್ ಬಿ ಫೆಸಿಲಿಟಿ ಫ್ಲೋ ಇನ್ಫಾರ್ಮೇಶನ್ ಬಿಟ್ವೀನ್ ಎಕ್ಸ್ಟರ್ನಲ್ ಟೀಮ್ಸ್. ಸೊ ಟೀಮ್ ಜೊತೆ ನೀವು ಕೆಲಸ ಮಾಡ್ತಕ್ಕಂಥ ನಿಮ್ದಲ್ಲಿ ಒಂದು ಸ್ಕಿಲ್ ಇರಬೇಕು. ಮತ್ತು ಡೆಮೋನ್ಸ್ಟ್ರೇಟ್ ಅಬಿಲಿಟಿ ಟು ವರ್ಕ್ ಇನ್ ಟೀಮ್ ಇನ್ ವೆರಿ ಡೈನಾಮಿಕ್ ಎನ್ವೈರನ್ಮೆಂಟ್. ಸೊ ಒಂದು ಒಳ್ಳೆ ಎನ್ವೈರನ್ಮೆಂಟ್ ಅಲ್ಲಿ ನೀವು ಟೀಮ್ ಜೊತೆ ವರ್ಕ್ ಮಾಡ್ಬೋದು. ಸೊ ರೋಲ್ ಅದರ್ ಅಂತಿದೆ. ಸೊ ಇಂಡಸ್ಟ್ರಿ ಟೈಪ್ IT ಸರ್ವಿಸ್ ಅಂಡ್ ಕನ್ಸಲ್ಟಿಂಗ್ ಅಂತಿದೆ. ಸೊ IT ಸರ್ವಿಸ್, ಇದು ಅಮೆಜಾನ್ ಅನ್ನೋದು ಒಂದು ದೊಡ್ಡದು ಒಂದು ಕಂಪ್ನಿ ಇದೆ, ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಆಧಾರ್ ಬಿಟ್ಬಿಡಿ, ಅದು ಎಂಪ್ಲಾಯ್ಮೆಂಟ್ ಫುಲ್ ಟೈಮ್ ಮತ್ತು ಟೆಂಪರರಿ ಕಾಂಟ್ರಾಕ್ಟ್ ಇರುತ್ತೆ. ಸೊ ಫುಲ್ ಟೈಮ್ ಕೂಡ ಇರುತ್ತೆ, ಕಾಂಟ್ರಾಕ್ಟ್ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೋಲ್ ಕ್ಯಾಟಗರಿ ಆಧಾರ್ ಇದೆ. ಸೊ ಎಜುಕೇಶನ್ ಬಂದ್ಬಿಟ್ಟು ಸೊ ಏನೇನು ನಿಮ್ದು ಕ್ವಾಲಿಫಿಕೇಶನ್ ಇರಬೇಕಪ್ಪ ಅಂತಂದ್ರೆ ಎನಿ ಗ್ರಾಜುಯೇಟ್, ಯೂಶಲಿ ಎನಿ ಗ್ರಾಜುಯೇಟ್ ಅಂದ್ರೆ ಡಿಗ್ರಿ ಮುಗಿದಿರಬೇಕು. ಮತ್ತು PG ಅಲ್ಲಿ ಎನಿ ಪೋಸ್ಟ್ ಗ್ರಾಜುಯೇಟ್, ನಿಮ್ ಡಿಗ್ರಿ BA ಅಲ್ಲಿ BSc ಅಲ್ಲಿ BCom ಅಲ್ಲಿ ಇವೆಲ್ಲ ನೀವು ಅಪ್ಲಿಕೇಶನ್ ನೀವೇನು ಡಿಗ್ರಿ ಹೊಂದಿರ್ತೀರ ಅದ್ರ ಮೇಲೆ ಅಪ್ಲೈ ಮಾಡಬಹುದು. ಸೊ ಕೀ ಸ್ಕಿಲ್ಸ್ ಇದೆ. ಸ್ಕಿಲ್ಸ್ ಹೈಲೈಟೆಡ್ ಟು ವಿತ್ ಆರ್ ಪ್ರಿಪೇರ್ಡ್ ಸ್ಕಿಲ್ಸ್ ಇದೆ. ಸೊ ಕಮ್ಯುನಿಕೇಶನ್ ಸ್ಕಿಲ್ಸ್ ಮತ್ತು ಇಂಗ್ಲಿಷ್. ಸೊ ನೀವು ಒಂದು ಮಾತಾಡ್ತಕ್ಕಂಥ ಶೈಲಿ ಇರಬೇಕು. ಮತ್ತೆ ನಾರ್ಮಲ್ ಇಂಗ್ಲಿಷ್. ಸೊ ಜಾಸ್ತಿ ಹೈ ಲೆವೆಲ್ ಇಂಗ್ಲಿಷ್ ಬೇಕಾಗೋ ಅವಶ್ಯಕತೆ ಇಲ್ಲ. ಸೊ ಏನಪ್ಪಾ ಅಂತಂದ್ರೆ ಇಷ್ಟೆಲ್ಲ ಮಾಹಿತಿ ಇದೆ ನಿಮಗೆ. ಸೊ ಅಪ್ಲಿಕೇಶನ್ ಹಾಕೊಳ್ಳಿ. ಸೊ ಅಪ್ಲಿಕೇಶನ್ ಯಾವ ತರ ಹಾಕೋಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ಕೊಳ್ಳಿ, ಇದು ರಿಜಿಸ್ಟರ್ ಟು ಅಪ್ಲೈ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ನೋಡ್ಕೊಳ್ಳಿ ನೀವು. ಸೊ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಿ, ಕ್ರಿಯೇಟ್ ಯುವರ್ ನೌಕರಿ ಪ್ರೊಫೈಲ್ ಅಂತಿದೆ. ಸೊ ಇಲ್ಲಿ ನಿಮ್ ಫುಲ್ ನೇಮ್ ಇದೆ, ಸೊ ಹೆಸರು ಹಾಕೊಳ್ಳಿ. ಸೊ ಇಲ್ಲಿ ಇಮೇಲ್ ID ಇದೆ, ಸೊ ಇಮೇಲ್ ID ಕೂಡ ಹಾಕೊಳ್ಳಿ. ಸೊ ಇಲ್ಲಿ ಪಾಸ್ವರ್ಡ್ ಇದೆ, ಪಾಸ್ವರ್ಡ್ ಕೂಡ ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮೊಬೈಲ್ ನಂಬರ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ಎಲ್ಲ ನೀವು
ಆಮ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಫ್ರೆಶರ್ ಇದ್ರು ಕೂಡ ಫ್ರೆಶರ್ ಕೂಡ ಹಾಕ್ಬೋದು, ಯಾಕಂದ್ರೆ ಫಸ್ಟ್ ಫ್ರೆಶರ್ ಇದೆ. ಸೊ ಇದೆಲ್ಲ ಡಾಕ್ಯುಮೆಂಟ್ ಇದು ಎಲ್ಲ ನಿಮ್ ಡೀಟೇಲ್ಸ್ ಹಾಕೊಂಡು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸೆಂಡ್ ಇಲ್ಲಿ ಒಂದು ಇದು ಇರುತ್ತೆ ಟಿಕ್ ಮಾರ್ಕ್ ಕೊಟ್ಬಿಟ್ಟು ನೀವು ಏನ್ ಮಾಡ್ಕೋಬೇಕು, ಇಲ್ಲಿ ರಿಜಿಸ್ಟರ್ ಅಂತ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಸೊ ಇಷ್ಟೆಲ್ಲ ಮಾಹಿತಿ ನಿಮಗೆ ಕೊಡಲಾಗಿದೆ. ಸೊ ದಯವಿಟ್ಟು ಈ ವಿಡಿಯೋ ಯೂಸ್ಫುಲ್ ಆದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಮತ್ತು ಯಾರೆಲ್ಲ ಮನೆಯಲ್ಲಿ ಕೂತ್ಕೊಂಡು ಫ್ರೀ ಆಗಿ ಕೂತ್ಕೊಂಡಿರ್ತೀರಾ, ಸೊ ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಕ್ಕಂತ ಇದು ವರ್ಕ್ ಇದೆ. ಸೊ ತಿಂಗಳಿಗೆ ಮಂತ್ಲಿಗೆ 25,000 to 30,000 ಬರುತ್ತೆ. ಸೊ ಡೋಂಟ್ ವರಿ. ಸೊ ಅಪ್ಲಿಕೇಶನ್ ಹಾಕೊಳ್ಳಿ. ಸೊ ನಿಮ್ಗೆ ಅಪ್ಲಿಕೇಶನ್ ಹಾಕಕ್ ಬರ್ತಾ ಇಲ್ಲಪ್ಪ ಅಂತಂದ್ರೆ ನೀವು ಅಪ್ಲಿಕೇಶನ್ ಅಂತ ಕಮೆಂಟ್ ಮಾಡಿ, ನಾವು ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ತರ ಅಪ್ಲಿಕೇಶನ್ ಹಾಕಬೇಕಂತ ಹೇಳ್ಕೊಡ್ತೀನಿ. ಸೊ ಇಲ್ಲಿ ತನಕ ನೋಡೋದಕ್ಕೆ ಧನ್ಯವಾದಗಳು. ಸೊ ಥ್ಯಾಂಕ್ ಯು ಸೋ ಮಚ್.